ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಸದ್ಯಕ್ಕೆ ಪರಭಾಷೆಯಲ್ಲಿ ಬ್ಯುಸಿ ಆಗ್ತಿದ್ದಾರೆ. ತಮ್ಮ 26ನೇ ಸಿನಿಮಾ ಝೀಬ್ರಾದಲ್ಲಿ ಸಿಕ್ಕಾಪಟ್ಟೆ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮೊದಲಿಗೆ ಅವರನ್ನು ವೆಲ್ಕಮ್ ಮಾಡೋಣ. ಕಂಗ್ರ್ಯಾಚುಲೇಷನ್ 2 ವಿಚಾರಕ್ಕೆ. ಥ್ಯಾಂಕ್ ಯು. ಮೊದಲ ವಿಚಾರ, ಚಿರಂಜೀವಿಯವರನ್ನು ನಿಮ್ಮನ್ನು ತುಂಬ ಹಾಡಿ ಹೊಗಳಿದ್ದಾರೆ. ನಿಮ್ಗೆ ಅನಿಸಿತ್ತಾ ಆ ಸ್ಟೇಜ್ ಹೆಂಗೆ ಫೀಲ್ ಕೊಡ್ತು ಒಂದು ಕ್ಷಣಕ್ಕೆ ಅಂತ? ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ಟೆನ್ಷನ್ ಆಗಿದೆ ನಾನು. ಯಾಕಂದರೆ ದೊಡ್ಡವರೆಲ್ಲ ಲೆಜೆಂಡ್ರಿ ಪರ್ಸ್ನಾಲಿಟೀಸ್ ಅಲ್ವಾ. ಸೊ ಹಿರಿಯ ಕಲಾವಿದರು, ಆಮೇಲೆ ಒಂದು ದೊಡ್ಡ ಜರ್ನಿ ಮಾಡಿರುವಂಥ ಮೆಗಾ ಸ್ಟಾರು. ಹಂಗಾಗಿ ಒಂದು ಸ್ವಲ್ಪ ಟೆನ್ಸ್ಡ್ ಇದ್ದೆ. ಬಟ್ ಅವ್ರನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು, ಮಾತಾಡಿಸಿದ್ದು ಎಲ್ಲ. ಅವರು ರಿಸೀವ್ ಮಾಡ್ಕೊಂಡಿದ್ದ ರೀತಿ, ಅವ್ರು ಟ್ರೀಟ್ ಮಾಡಿದ ರೀತಿ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಅವ್ರ ಪರಿಚಯ ಇದ್ದಿದ್ದು ನನಗೆ ಸಿಪಾಯಿ ಸಿನಿಮಾದ ಮೂಲಕ ಫಸ್ಟು. ಅದ ನಂತರ ಅವ್ರದ್ದು ಮುಠಾ ಮೇಸ್ತ್ರಿಯಿಂದ ಹಿಡಿದು ಬೇರೆ ಬೇರೆ ಸಿನಿಮಾಗಳೆಲ್ಲ. ಹಿಂಗೆ ನಾನು ಮೈಸೂರಿಗೆ ಬಂದಾಗ ನಾನು ಮಾರುತಿ ಟೆಂಟಲ್ಲಿ, ಅಲ್ಲಿಂದ ಮತ್ತು ಇಲ್ಲಿ ಬೆಂಗಳೂರಿಗೆ ಬಂದಾಗ ಹಂಗೆ ಸಿನಿಮಾಗಳನ್ನ ಫಾಲೋ ಮಾಡಿದ್ದು ನಾನು. ಹಂಗಾಗಿ ನಮ್ಮ ಸಿಪಾಯಿ ಸಿನಿಮಾದ ಹಾಡಿನ ಸಾಲುಗಳಿಂದನೇ ಶುರು ಮಾಡಿ ಮಾತಾಡಿದೆ ಅಷ್ಟೇ. ಅವ್ರು ಹೇಳ್ತಾರೆ ಮುಂದಿನ ಭವಿಷ್ಯ ನಿಮ್ಮದು ಟಾಲಿವುಡ್ಡಲ್ಲೇ ಮುಂದುವರಿಯುತ್ತೆ ಅಂತೇಳಿ ಒಂದು ಭವಿಷ್ಯ ನೋಡಿದ್ದಾರೆ. ಸೊ ಎಲ್ಲ ಕಡೆ ಅದು ವೈರಲ್ ಕೂಡ ಆಯಿತು. ಮುಂದೆ ಟಾಲಿವುಡ್ಡಲ್ಲೇ ನೆಲೆ ಊರ್ತೀರಾ ಹೆಂಗೆ? ಹಂಗೆಲ್ಲ ಏನಿಲ್ಲ, ಅಲ್ಲೂ ಕೆಲಸ ಮಾಡೋಣ, ಇಲ್ಲೂ ಕೆಲಸ ಮಾಡೋಣ. ನಮ್ಮನೇಲಿ ಎಲ್ಲೆಲ್ಲಿ ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಕೆಲಸ ಮಾಡಬೇಕು. ಆ್ಯಂಡ್ ಡೆಫಿನೆಟ್ಲಿ ನಾನು ಕನ್ನಡ ಚಿತ್ರರಂಗದವನು, ಎಲ್ಲೋದ್ರೂ ನಾನು ಕನ್ನಡದವನಾಗಿಯೇ ರೆಪ್ರೆಸೆಂಟ್ ಮಾಡೋದಲ್ವ. ಸೊ ಧನಂಜಯ್ ಅನ್ನೋದಕ್ಕಿಂತ ಡಾಲಿ ಅಂದ್ರೇ ಎಲ್ರಿಗೂ ಇಲ್ಲಿ ಚಿರಪರಿಚಿತ. ಸೊ ಈಗ ಡಾಲಿ ಅಂತ ಕ್ಯಾರೆಕ್ಟ್ರಲ್ಲೇ ನೀವು ಅಲ್ಲಿ ಹೈಲೈಟ್ ಆಗ್ತಾ ಇದ್ದೀರಾ. ಸೊ ಇನ್ನು ಅಲ್ಲಿಯ ಜನರು ಕೂಡ ನಿಮ್ಮನ್ನು ಡಾಲಿ ಅಂತ ರೆಕಗ್ನೈಸ್ ಮಾಡ್ತಾರೆ ಅನಿಸುತ್ತೆ. ಅವರೆಲ್ಲರೂ ನಮ್ಮ ಜಾಲ್ ರೆಡಿ ಅಂತಾರೆ. ನಾನು ಎಷ್ಟೊಂದು ಸರಿ ಅನ್ಕೊತೀನಿ, ಇಷ್ಟು ಚೆನ್ನಾಗಿ ನಮ್ಮ ಜಾಲ್ ರೆಡಿ ಅಂತಾರಲ್ವ ಅಂತ ಪುಷ್ಪ ಕ್ಯಾರೆಕ್ಟ್ರಿಂದ. ತುಂಬ ಚೆನ್ನಾಗಿ ಅದನ್ನು ಪರ್ಫಾರ್ಮೆನ್ಸ್ ಇಷ್ಟಪಟ್ಟಿದ್ದಾರೆ. ಹಂಗಾಗಿನೇ ಅಲ್ಲಿಂದ ಸಿನಿಮಾಗಳಿಗೆ ಕರಿತಾನೆ ಇರ್ತಾರೆ. ನಾನು ಎಲ್ಲ ಸಿನಿಮಾಗಳನ್ನೂ ಮಾಡೋಕ್ಕಾಗಲ್ಲ. ಸೊ ಒಂದಿಷ್ಟು ಸೆಲೆಕ್ಟೆಡ್ ಸ್ಕ್ರಿಪ್ಟ್ಗಳನ್ನ ಮಾಡ್ತೀನಿ. ಏಕೆಂದರೆ ಅದು ನಾನು ಅಲ್ಲೇನಾದರೂ ಮಾಡಿದ್ರೆ ಅದು ಅಲ್ಲಿ ಏನಾದರೂ ಒಂಚೂರು ಡಿಫ್ರೆನ್ಸ್ ಮಾಡಬೇಕು. ಅದು ನಾನು ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸ್ಬೇಕು. ಅವ್ರು ಇನ್ನೂ ಜಾಸ್ತಿ ಪ್ರೀತಿಸೋ ಹಂಗಾಗಬೇಕು. ಆ ಥರದ ಪಾತ್ರಗಳು, ಆ ಥರದ ಸಿನಿಮಾಗಳು ಬಂದಾಗ ಮಾಡೋಣ ಅಂತ ತುಂಬ ಸೆಲೆಕ್ಟಿವ್ ಆಗಿ ಇರ್ತೀನಿ ಅಷ್ಟೇ. ಹಾಗಾಗಿನೇ ಪುಷ್ಪ ಆದಮೇಲೆ ಝೀಬ್ರಾ ಮಾಡಿದ್ದು. ಯಾಕೆಂದರೆ ಝೀಬ್ರಾ ಸಬ್ಜೆಕ್ಟ್ ವೈಸ್ ಸಖತ್ತಾಗಿದೆ. ಅಂದರೆ ರೈಟಿಂಗು ಮಜಾ ಇದೆ. ಆ್ಯಂಡ್ ಸಿನಿಮಾದಲ್ಲಿರೋದು ಪ್ರತಿಯೊಂದರೂ ನಮಗೆ ಹೊಸದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್. ಅಂದರೆ ನಾವು ಎಷ್ಟು ಸರಿ ಬ್ಯಾಂಕ್ಗೆ ಎಲ್ಲ ಹೋಗಿ ಬಂದಿರ್ತೀವಿ, ಟ್ರಾನ್ಸಾಕ್ಷನ್ಸ್ ಮಾಡ್ತಾಯಿರ್ತೀವಿ, ಎಲ್ಲ ಮಾಡ್ತಾಯಿರ್ತೀವಿ. ಬಟ್ ಹಿಂಗೆಲ್ಲ ಸಾಧ್ಯನಾ ಬ್ಯಾಂಕ್ ಒಳಗಡೆ? ಅದು ಇಷ್ಟೆಲ್ಲ ಟೆಕ್ನಾಲಜಿ ಇದೆ, ಇದ್ರ ಮಧ್ಯೆ ಹಿಂಗೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಅನ್ನೋವಂಥ ಎಲಿಮೆಂಟ್ಸು ಸಿನಿಮಾದಲ್ಲಿರೋದು. ಆ್ಯಂಡ್ ಪ್ರತಿ ಪಾತ್ರನೂ ಸಖತ್ತಾಗಿ ಎಂಟರ್ಟೈನ್ ಮಾಡುತ್ತೆ. ಜೊತೆಗೆ ಕನ್ನಡಕ್ಕೆ ನಮ್ಮ ಡೇರ್ಡೆವಿಲ್ ಮುಸ್ತಫಾ ಟೀಮ್, ಶಶಾಂಕನ್ ಟೀಮೇ ಕನ್ನಡಕ್ಕೆ ಡಬ್ ಮಾಡಿರೋದು. ಹಾಗಾಗಿ ನಾನು ಯೂಟ್ಯೂಬಲ್ಲೂ ಕನ್ನಡ ಟ್ರೇಲರ್ ಇದರಲ್ಲಿ ಕಮೆಂಟ್ಸ್ ನೋಡಿದೆ, ಕನ್ನಡ ಸಿನಿಮಾನ ತೆಲುಗು ಸಿನಿಮಾನ ಗೊತ್ತಾಗ್ತಿಲ್ಲ ಅಂತ. ಅಷ್ಟು ಚೆನ್ನಾಗಿ ಕನ್ನಡಕ್ಕೆ ಡಬ್ ಮಾಡಿದ್ದೀವಿ.